ಸರ್ ಪ್ಲೀಸ್ ನೀವಾದರೂ ಅರ್ಥ ಮಾಡ್ಕೊಳ್ಳಿ. ನೋಡಿ ಸರ್, ನಂಬಿಕೆ ಇಲ್ಲದೆ ಇರೋ ಜಾಗದಲ್ಲಿ ನಮ್ಮ ಚಪ್ಪಲಿ ಕೂಡ ಬಿಡಬಾರ್ದು ಅಂತಾರೆ. ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದರೆ ನಾನು ಈ ಜಾಗದಲ್ಲಿ ಕೆಲಸ ಮಾಡಲ್ಲ. ನಾನಿನ್ನು ಬರ್ತೀನಿ. ಅಲ್ಲ ಸರ್, ನಮ್ಮಕ್ಕ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಿಮ್ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ತಾನೇ ನಿಮಗೆ ಕೆಲಸ ಒಪ್ಸಿದ್ದು. ಮಾವ ನೀವು ಸ್ವಲ್ಪ ಸುಮ್ಮನೆ ಇರಿ. ಸರ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಣ್ಣ ಮಿಸ್ ಆಗಿ ಹೋದಾಗಿಂದ ಮಾಮ್ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಅಣ್ಣ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಅಗ್ರೆಸಿವ್ ಕೂಡ ಆಗಿದ್ದಾರೆ. ಸರ್ ನೀವೇನು ಅನ್ಕೋಬೇಡಿ. ಹೌದು ಸರ್, ಪಾಪ ಅತ್ತೆ ಮೊನ್ನೆಯಿಂದ ತುಂಬಾ ನೋವಲ್ಲಿದ್ದಾರೆ. ನೋಡಿ ಸರ್, ನಮ್ ವಸುಂಧ್ರಂಗೆ ಮಗ ಅಂದ್ರೆ ಪಂಚಪ್ರಾಣ. ಅವನ್ ಕಾಣಿಸ್ಲಿಲ್ಲ ಅನ್ನೋ ಸಂಕಟಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೋಡಿ ಮಾ, ನೀವು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ನಾವು ಸುಲಭವಾಗಿ ನಿಮ್ಮ ಮೊಮ್ಮಗನ್ನ ಹುಡುಕಿ ಕೊಡ್ಬೋದಿತ್ತು. ಆದರೆ ಈ ಥರ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಅಲ್ಲಿ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಹುಡುಕೋದು ತುಂಬಾ ಕಷ್ಟ ಆಗುತ್ತೆ. ಈ ಇನ್ಸ್ಪೆಕ್ಟರ್ ಪದೇ ಪದೇ ಅದೇ ಹೇಳ್ತಾ ಇದ್ದಾನೆ, ಕಂಪ್ಲೇಂಟ್ ಕೊಟ್ರೆ ಆಗುತ್ತೆ ಅಂತ. ಈ ವಿರಾಟ್ ವಸುಂಧ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಪ್ಪ ಮಾಡೋದು? ಅವ್ರು ಹುಡುಕಿದ್ರೆ ನಾವೆಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ. ಮಳೆ ಬರಲ್ಲ ಅನ್ಕೊಂಡ್ರೆ ಮಳೆ ಜೋರಾಗಿ ಶುರು ಆಗಂಗಿದೆಯಲ್ಲಪ್ಪ. ಸರಿ ಸರ್, ನನಗೆ ನಮ್ಮಣ್ಣ ಮುಖ್ಯ. ನೀವಿಷ್ಟೆಲ್ಲ ಹೇಳಿದ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ನಾನು ರೆಡಿ. ಎಸ್ ವೀರ್, ಅಥರ್ವನ ಹುಡ್ಕೋಕೆ ಬೆಸ್ಟ್ ವೇ ಅಂದ್ರೆ ಅದೇನೆ. ನಾವೀ ಕೆಲಸ ಮೊದಲೇ ಮಾಡ್ಬೇಕಿತ್ತು. ಏ ವಿರಾಟ್, ಕಂಪ್ಲೇಂಟ್ ಕೊಟ್ರೆ ಕಷ್ಟ ಆಗುತ್ತೆ. ಇದು ಈ ಮನೆ ಮರ್ಯಾದೆ ಪ್ರಶ್ನೆ. ಓಂಕಾರ್ ಪ್ಲೀಸ್. ಮಾವ, ಮನೆ ಮರ್ಯಾದೆಗಿಂತ ಅಣ್ಣ ಸಿಗೋದು ಮುಖ್ಯ. ಮಾಮ್, ನಾನು ಡಿಸೈಡ್ ಮಾಡಿದ್ದೀನಿ, ಲೀಗಲ್ ಆಗಿ ಕಂಪ್ಲೇಂಟ್ ಕೊಟ್ಟು ಅಣ್ಣನ್ನ ಹುಡುಕ್ಸೋಣ ಅಂತ. ಹೌದು ವಿರಾಟ್, ನೀ ಹೇಳೋದು ಸರಿಗೆ ಇದೆ, ಹಾಗೆ ಮಾಡು. ಸರಿ ವಿರಾಟ್, ಕಂಪ್ಲೇಂಟ್ ಕೊಡೋಣ. ಸರಿ ಸರ್, ನೀವು ನನ್ನ ಜೊತೆ ಸ್ಟೇಷನಿಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಿ. ಸರಿ ಬನ್ನಿ ಮಾಮ್, ಹೋಗ್ಬಿಟ್ಟು ಬರ್ತೀನಿ.